ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ನನ್ನ SSB ಮೋಟೋ ವ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತೊಂದು ನಾರ್ಮಲ್ ವಿಡಿಯೋನೇ. ಸೊ ಈ ವಿಡಿಯೋ ಬಂದು ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ವ್ಲಾಗ್ ಮಾಡಿದ್ರೆ ಚೆನ್ನಾಗಿರುತ್ತಾ ಅಥವಾ ಮೊಬೈಲಲ್ಲಿ ವ್ಲಾಗ್ ಮಾಡಿದ್ರೆ ಚೆನ್ನಾಗಿರುತ್ತಾ ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಒತ್ತಿ. ಯಾಕಂದರೆ ಹೀಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಿರ್ತೀನಿ. ತುಂಬ ದಿವಸ ಆಯಿತು ಒಂದು ವ್ಲಾಗ್ ಮಾಡಬೇಕು ಅನಿಸ್ತು, ಬಟ್ ಇವಾಗ ವ್ಲಾಗ್ ಮಾಡ್ತಾಯಿದ್ದೀನಿ. ಟೈಟಲ್ ತಮ್ನೇಲಲ್ಲೇ ನಿಮ್ಗೆಲ್ರಿಗೂ ಗೊತ್ತಾಗಿರುತ್ತೆ. ಸೊ ಮೊಬೈಲ್ ವ್ಲಾಗಿಂಗ್ ಆರ್ ಆ್ಯಕ್ಷನ್ ಕ್ಯಾಮ್ರಾ ವ್ಲಾಗಿಂಗ್, ಸೊ ಯಾವ್ದು ಬೆಟರು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಾನು ಆ್ಯಕ್ಷನ್ ಕ್ಯಾಮ್ರಾಗೆ ಹೋಗ್ತೀನಿ, ಆಮೇಲೆ ಬೇಕಾದರೆ ಮೊಬೈಲ್ ಕ್ಯಾಮ್ರಾ ಅಂದರೆ ಮೊಬೈಲ್ ವ್ಲಾಗಿಂಗ್ ಹೋಗ್ತೀನಿ. ಸೊ ಇವೆರಡರಲ್ಲಿ ಯಾವ್ದು ಬೆಟರು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಓಕೆ, ಸೊ ನಾನು ಆ್ಯಕ್ಚುಲಿ ಫಸ್ಟು ಆ್ಯಕ್ಷನ್ ಕ್ಯಾಮ್ರಾಗೆ ಹೋಗೋಣ. ಸೊ ನಿಮಗೆ ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ವ್ಲಾಗ್ ಮಾಡೋದ್ರಿಂದ ನಿಮಗೆ ಅಡ್ವಾಂಟೇಜ್ ಏನಂತಂದರೆ, ನಿಮಗೆ ಕಂಪ್ಲೀಟ್ ವೈಡ್ ಆ್ಯಂಗಲ್ ಕಾಣುತ್ತೆ, ಜೊತೆಗೆ ಈ ಡ್ಯಾಶ್ ಸಮೇತ ಅಂದರೆ ಈ ಡ್ಯಾಶ್ ಬೋರ್ಡ್ ಏನು ಕಾಣ್ತಾ ಇದೆ ಬೈಕು ಅದೆಲ್ಲ ಕಾಣುತ್ತೆ. ಲೈಟ್ ವೆಯ್ಟ್ ಇರುತ್ತೆ, ವ್ಲಾಗ್ ಮಾಡೋಕ್ಕೂ ನಿಮಗೆ ತುಂಬ ಈಸಿ ಆಗುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಗೋಪ್ರೋ ಅಥವಾ ಯಾವುದೇ ಒಂದು ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ವ್ಲಾಗ್ ಮಾಡಿರಿ ನೀವು, ಅದಷ್ಟು ಲೈಟ್ ವೆಯ್ಟ್ ಇರುತ್ತೆ. ನೀವು ಆ್ಯಕ್ಷನ್ ಕ್ಯಾಮ್ರಾ ಹಾಕಿದ್ದೀರ ಅನ್ನೋದು ಗೊತ್ತಾಗಲ್ಲ, ಅಷ್ಟು ಲೈಟ್ ವೆಯ್ಟ್ ಆಗಿದೆ. ಆ್ಯಂಡ್ ಸೆಕೆಂಡ್ ಥಿಂಗ್ ನಿಮಗೇನಂತಂದರೆ ಭಾರ ಇಲ್ಲ, ವೆಯ್ಟ್ ಅಷ್ಟೊಂದು ವೆಯ್ಟ್ ಇಲ್ಲ. ಆ್ಯಕ್ಷನ್ ಕ್ಯಾಮ್ರಾ ಆರಾಮಾಗೆ ವ್ಲಾಗ್ ಮಾಡ್ಬೋದು. ಒಂದು ಫುಲ್ ಚಾರ್ಜ್ ಮಾಡಿದ್ರೆ ಒಂದು 2 hours ವ್ಲಾಗ್ ಮಾಡ್ಬೋದು. ಆ್ಯಂಡ್ ರೆಸಲ್ಯೂಷನ್ನು ಮತ್ತು ವಿಡಿಯೋ ಕ್ಲಾರಿಟಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಆ್ಯಕ್ಷನ್ ಕ್ಯಾಮ್ರಾದಲ್ಲಿ. ಅದ್ರ ಜೊತೆ ನೀವು ಸಪ್ರೇಟ್ ಮೈಕು ವಿತ್ ಮೆಮೊರಿ ಕಾರ್ಡ್ 128 GB ಅಥವಾ ಅದು ಯಾವ್ದು ಸಪೋರ್ಟ್ ಕೊಡುತ್ತೋ ಅದನ್ನೆಲ್ಲ ನೀವು ಹಾಕಿದ್ರೆ ಕೂಡ ಇನ್ನೂ ಒಳ್ಳೆಯದು. ನೀವು ಎಲ್ಲೇ ಲಾಂಗ್ ಜರ್ನಿಗೆ ಹೋದ್ರೂ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ನೀವೆಲ್ಲೋ ಒಂದು ಲಾಂಗ್ ರೈಡಿಗೆ ಹೋಗಿರ್ತೀರಾ, ಎಲ್ಲೋ ಜರ್ನಿ ಮಾಡ್ತಿರ್ತೀರಾ, ಯಾವುದೋ ಒಂದು ಒಳ್ಳೆ ಪ್ಲೇಸಸ್ ಹುಡುಕಿ ನೀವೆಲ್ಲ ವ್ಲಾಗ್ ಮಾಡ್ತಿರ್ತೀರ ಅನ್ನೋದಕ್ಕೆ ಆ್ಯಕ್ಷನ್ ಕ್ಯಾಮ್ರಾ ಈಸ್ ಒನ್ ಆಫ್ ದ ಬೆಸ್ಟ್ ಫಾರ್ ಮೋಟೋ ವ್ಲಾಗರ್ಸ್. ಅವ್ರದ್ದು ಯಾವುದಕ್ಕೇ ಆಗ್ಬೋದು, ಮೋಟೋ ವ್ಲಾಗಿಂಗಿನೇ ಅಂತನಲ್ಲ, ಯಾವುದೇ ಒಂದು ಗೇಮಿಂಗ್ ಆಗಲಿ ಎಲ್ಲದೂ ಕೂಡ ಆ್ಯಕ್ಷನ್ ಕ್ಯಾಮ್ರಾ ಇಸ್ ದ ಬೆಸ್ಟ್. ನಿಮಗೆ ಗೊತ್ತೇ ಆಗಲ್ಲ, ಯಾಕಂದರೆ ಅಷ್ಟು ಚಿಕ್ಕದು ಬೇರೆ. ಆ್ಯಂಡ್ ನೀವು ವಿಡಿಯೋ ರೆಕಾರ್ಡಿಂಗಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಸಪ್ರೇಟ್ ಆ್ಯಪೆಲ್ಲ ನೀವು ಡೌನ್ಲೋಡ್ ಮಾಡಬೇಕಾಗತ್ತೆ. ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ತೊಗೊಂಡಿರ್ತೀರಲ್ಲ, ಇವಾಗ ಗೋಪ್ರೋಗೆ ಅದಕ್ಕೆ ಒಂದು ಸಪ್ರೇಟ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ನೀವು ಅದನ್ನು ವೀಡಿಯೋ ಎಕ್ಸ್ಟ್ರಾಕ್ಟ್ ಮಾಡಿ ನೀವು ಬೇಕಾದರೆ ವೀಡಿಯೋ ಎಡಿಟ್ ಮಾಡಿ ಎಲ್ಲ ಹಾಕ್ಬೋದು. ಅದೊಂದು ಅಡ್ವಾಂಟೇಜಸ್ಸು. ಹಂಗೂ ನೀವು ತುಂಬ ಟೈಮ್ ಇಡ್ಸುತ್ತೆ ಮೊಬೈಲಲ್ಲೇ ಮಾಡೋರು. ಎಷ್ಟೋ ಜನ ಲ್ಯಾಪ್ಟಾಪಲ್ಲೇ ಮಾಡ್ತಾರೆ, ಬಟ್ ಕಮ್ಮಿ ಜನ ಇದನ್ನು ಆ್ಯಕ್ಷನ್ ಕ್ಯಾಮ್ರಾದಿಂದ ವೀಡಿಯೋನ ಎಕ್ಸ್ಟ್ರಾಕ್ಟ್ ಮಾಡಿ ಅವರು ಏನೋ ಮೊಬೈಲಲ್ಲೇ ಕೆಲವೊಬ್ರು ವೀಡಿಯೋನ ಎಡಿಟ್ ಮಾಡ್ತಾರೆ, ಹಂಗೂ ಇದ್ದಾರೆ. ಸೊ ಇವಾಗ ಮೊಬೈಲ್ ಮೋಟೋ ವ್ಲಾಗಿಂಗು, ಮೊಬೈಲಲ್ಲಿ ನಿಮಗೆ ಮೋಟೋ ವ್ಲಾಗ್ ಮಾಡೋದ್ರಿಂದನೂ ಬೆಸ್ಟೇ. ಬಟ್ ದ ಥಿಂಗ್ ಈಸ್ ಫೋನ್ ವೆಯ್ಟ್ ಇರುತ್ತಲ್ಲ, ಅದು ನಿಮಗೆ ಭಾಳ ತೊಂದರೆ ಆಗುತ್ತೆ. ಯಾಕಂತಂದರೆ ಮೊಬೈಲ್ ವ್ಲಾಗಿಂಗ್ ಮಾಡ್ತಾರಲ್ಲ ಅವ್ರು ಸ್ವಲ್ಪ ಅಭ್ಯಾಸ ಆಗುತ್ತೆ. ಬಟ್ ಬಿಗಿನರ್ಸ್ ಮೊಬೈಲಲ್ಲಿ ವ್ಲಾಗ್ ಮಾಡ್ತಾರಲ್ಲ ಅವ್ರಿಗೆ ಹೆಂಗಂತಂದರೆ ಫೋನ್ ಭಾರ ಇರುತ್ತೆ. ಆ್ಯಂಡ್ ಅನದರ್ ಥಿಂಗ್, ಇದೆಲ್ಲ ಏನೋ ಭಾರ ತಡೆಯೋಕ್ಕಾಗಲ್ಲ. ಸೊ ಹೆಲ್ಮೆಟ್ ಶೇಕ್ ಆಗೋದು ಅಥವಾ ಕಂಫರ್ಟೇಬಲ್ ಇರೋಲ್ಲ, ತುಂಬ ಒಂಥರ ರಗಳೆ ಅನಿಸ್ಬಿಡುತ್ತೆ. ಅವಾಗ ಹೆಲ್ಮೆಟ್ ಸರಿ ಮಾಡ್ಕೊಳ್ತಾ ಇರೋದು, ಕ್ಲೀನಾಗಿ ರೆಕಾರ್ಡ್ ಆಗ್ತಿದೆಯಾ ಅನ್ನೋದು ಅದೊಂದು ಚೆಕ್ ಮಾಡೋದು. ಮತ್ತು
ಯಾವನ್ ಗುರು ಇವನು. ನೀವೇನಂತಂದ್ರೆ ಮೊಬೈಲಲ್ಲಿ ರೆಕಾರ್ಡ್ ಮಾಡಿದ್ರು ನಿಮ್ಗೆ ಹೆಂಗೋ ಸ್ಟೋರೇಜ್ ಇರುತ್ತೆ ಆ್ಯಂಡ್ ಇದಿರುತ್ತೆ, ಇಷ್ಟು GB ರ್ಯಾಮು ಮತ್ತು ಸ್ಟೋರೇಜ್ ಎಲ್ಲ ಮೊಬೈಲಲ್ಲೇ ಇರುತ್ತೆ. ಮೊಬೈಲಲ್ಲೇ ರೆಕಾರ್ಡ್ ಮಾಡಿಕೊಂಡು ನೀವು ಮೊಬೈಲಲ್ಲಿ ಎಡಿಟ್ ಮಾಡ್ಬೋದು. ಬಟ್ ಸ್ವಲ್ಪ ಡಿಸ್ಅಡ್ವಾಂಟೇಜಸ್ ಏನಂತಂದರೆ ಮೊಬೈಲ್ ವ್ಲಾಗಿಂಗ್ ಈಸ್ ನಾಟ್ ಓಕೆ ಫಾರ್ ಮೋಟೋ ವ್ಲಾಗರ್ಸ್ ಅಂತ ನನಗೆ. ಬಿಗಿನರ್ಸ್ ಆಗಲಿ ಪ್ರೋ ಆಗಲಿ ಕೆಲವೊಬ್ರಿಗೆ ಅದು ಅಭ್ಯಾಸ ಆಗಿರುತ್ತೆ, ಮೊಬೈಲಲ್ಲಿ ವ್ಲಾಗ್ ಮಾಡಿದ್ರೂ ಕೆಲವೊಬ್ರಿಗೆ ಅಭ್ಯಾಸ ಇರುತ್ತೆ. ಬಟ್ ನಾನು ಹೇಳ್ತಾ ಇದ್ದೀನಿ, ಇದೇ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ, ಆ್ಯಕ್ಷನ್ ಕ್ಯಾಮ್ರಾ ಈಸ್ ದಿ ಬೆಸ್ಟ್ ಫಾರ್ ಮೋಟೋ ವ್ಲಾಗರ್ಸ್. ಇವಾಗ ನಿಮ್ಮ ಹತ್ರ ಸೂಪರ್ ಬೈಕ್ ಇದೆ ಬ್ರೋ, ನನ್ನ ಹತ್ರ ಸೂಪರ್ ಬೈಕ್ ಇಲ್ಲ, ನಾನು ಮೋಟೋ ವ್ಲಾಗ್ ಮಾಡ್ಬೋದಾ ಅಂಥದ್ದೇನಿಲ್ಲ. ನೀವೆಂಥ ಗಾಡಿ ಇಟ್ಕೊಂಡ್ರು, ನೀವು XL 100 ಹಿಡಿದ್ರು, ಸ್ಪ್ಲೆಂಡರ್ ಗಾಡಿಯಿಂದ ಹಿಡಿದ್ರು ನೀವು ಮೋಟೋ ವ್ಲಾಗ್ ಮಾಡ್ಬೋದು ಗುರು. ತುಂಬ ಜನಕ್ಕೆ ಅದು ಒಂದು ಸಲ ತಲೆಗೆ ಓಡ್ತಾ ಇರುತ್ತೆ, ಅಯ್ಯೋ ಮೋಟೋ ವ್ಲಾಗರ್ಸ್ಗೆ ಸೂಪರ್ ಬೈಕೇ ಇರಬೇಕು, ಅವಾಗ ಮಾತ್ರ ಮೋಟೋ ವ್ಲಾಗ್ ಮಾಡೋಕ್ಕಾಗೋದು. ಆ ಥರ ಎಲ್ಲ ಏನಿಲ್ಲ. ನೀವೊಂದು XL ಹೇಳನಲ್ಲ, XL ಗಾಡಿಯಿಂದ ಹಿಡಿದು ಸ್ಪ್ಲೆಂಡರ್ ಗಾಡಿವರೆಗೂ ನೀವು ಮೋಟೋ ವ್ಲಾಗ್ ಮಾಡ್ಬೋದು ಗುರು. ಅದೇ ಅಯ್ಯೋ ಅಲ್ಲ ಸಾರಿ, ವೈಸರ್ ಹಾಕ್ಕೊಂಡಿದ್ದೀನಿ. ಬಟ್ ಕ್ಯಾಮ್ರಾಗೆ ಇವಾಗ ನಾನು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಿದ್ದೀನಿ, ನನಗೆ ಹೆವಿ ಫೀಲ್ ಆಗ್ತಿದೆ ನೋಡಿ. ನಾನು ಅವಾಗ ಸರಿ ಮಾಡ್ಕೊತಿರ್ಬೇಕು, ಒಂದು ಹೆಲ್ಮೆಟ್ ಮೇಲೆ ಎತ್ತಿರ್ಬೇಕು, ಹಿಂಗೆ ಡೌನ್ ಅಂದರೆ ಕೆಳಗೆ ಇಳಿತಾ ಇರುತ್ತೆ, ನಾನು ಅವಾಗ ಮೇಲ್ ಮಾಡಿ ಸರಿ ಮಾಡ್ಕೊಳ್ಳೋದು. ರೆಕಾರ್ಡ್ ಮಾಡೋಗಿದ್ರೆ ಮಾಡ್ಬೋದು, ಲೈಕ್ ಸ್ವಲ್ಪ ಲೈಟ್ ವೆಯ್ಟ್ ಇರೋ ಫೋನು ಆ ಥರ ಏನಾದರೂ ನಿಮ್ಮ ಮಗಂಗೂ ಮೋಟೋ ವ್ಲಾಗ್ ಮಾಡ್ಬೋದು ಅಂದರೆ ಮಾಡ್ಬೋದು. ಸೊ ನಾನು ಇಷ್ಟೇ ಹೇಳ್ತಾ ಇರೋದು, ಆ್ಯಕ್ಷನ್ ಕ್ಯಾಮ್ರಾ ಈಸ್ ಒನ್ ಆಫ್ ದ ಬೆಸ್ಟ್ ಫಾರ್ ಮೋಟೋ ವ್ಲಾಗರ್ಸ್ ಅಷ್ಟೇ. ಮೊಬೈಲಲ್ಲಿ ಮಾಡೋರು ಮಾಡ್ಬೋದು ಗುರು, ನಿಮಗೆ ಸ್ವಲ್ಪ ಅಭ್ಯಾಸ ಆಗುತ್ತೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಬಟ್ ನೀವು ಹಂಗೂ ಲಾಂಗ್ ಜರ್ನಿ ಎಲ್ಲ ಲೊಕೇಶನ್ಗೆಲ್ಲ ಹಾಕೊಂಡು ಹೋಗ್ಬೇಕು ಅಂದರೆ ನಿಮಗೆ ಮೊಬೈಲಲ್ಲೇ ನೀವು ಲೊಕೇಶನ್ ತೆಗಿಬೇಕು, ಬೇರೆ ಹೆಂಗೆ ತೆಗಿಯೋಕ್ಕಾಗುತ್ತೆ? ನೀವು ಮೊಬೈಲಲ್ಲಿ ಮೋಟೋ ವ್ಲಾಗ್ ಮಾಡಿದ್ರು ವೇಸ್ಟು. ನೀವು ಆ್ಯಕ್ಷನ್ ಕ್ಯಾಮ್ರಾ ಇಟ್ಕೊಂಡೇ ವ್ಲಾಗ್ ಮಾಡಬೇಕು. ನೀವು ಮೊಬೈಲ್ ಇಟ್ಕೊಂಡು ಅಯ್ಯೋ ಲೊಕೇಶನ್ ನೋಡ್ಬೇಕಲ್ಲಪ್ಪ, ಯಾರ ಹತ್ರ ಹೆಂಗೆ ಹೋಗೋದು ಅಂದರೆ ತೊಂದರೆ ಆಗಿಬಿಡುತ್ತೆ. ಇವಾಗ ಬರ್ತಾ ಇರೋ ಮೋಟೋ ವ್ಲಾಗರ್ಸ್ ಎಲ್ಲ ಆ್ಯಕ್ಷನ್ ಕ್ಯಾಮ್ರಾದಲ್ಲೇ, ನೀವು ಎಲ್ಲ ನೋಡಿರ್ತೀರ, ಜಾಸ್ತಿ ಮೋಟೋ ವ್ಲಾಗರ್ಸ್ ಎಲ್ಲ ಆ್ಯಕ್ಷನ್ ಕ್ಯಾಮ್ರಾದಲ್ಲೇ ಯೂಸ್ ಮಾಡ್ತಾರೆ. ಬಟ್ ವಿ ಆ್ಯಸ್ ಅ ಬಿಗಿನರ್ಸ್ ವಿ ಆರ್ ಯೂಸಿಂಗ್ ಇನ್ ಮೊಬೈಲ್ ರೈಟ್ ನಾವು. ಫ್ರೆಂಡ್ಲಿ ಬಜೆಟ್ಗೆ ಅಫೋರ್ಡಬಲ್ ಕ್ಯಾಮ್ರಾಸ್ ಆ್ಯಕ್ಷನ್ ಕ್ಯಾಮ್ರಾಸ್ ಇದೆ. ಈ ವಿಡಿಯೋದಲ್ಲಿ ಹಾಕಿರ್ತೀನಿ ಅಥವಾ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಂಡರ್ 10K ಎಲ್ಲ ಚೆನ್ನಾಗಿದೆ. SJ ಕ್ಯಾಮು, ಈಸಿ ಒನ್ ಪ್ಲಸ್ಸು, ಗೋ ಕ್ಯಾಮು, ಡಿಜಿಟೆಕ್ಕು, ಕ್ಯಾಸಾನ್ ಅಂತ ಒಂದಿದೆ, ಅದು ಕೂಡ ಬಿಗಿನರ್ಸಿಗೆ ಒಂದು ಒಳ್ಳೆ ಆ್ಯಕ್ಷನ್ ಕ್ಯಾಮ್ರಾ. ಎಲ್ಲ ಚೆನ್ನಾಗೇ ಇದೆ. ಇವಾಗ ಜಸ್ಟ್ ಒಂದು ನಾರ್ಮಲ್ ವ್ಲಾಗು, ಅದೇ ಇವೆರಡು ಡಿಫ್ರೆನ್ಸ್ ಹೇಳೋಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಸೊ ಇವಾಗ ನಾನು ಯೂಸ್ ಮಾಡ್ತಿರೋ ಫೋನು ರಿಯಲ್ಮಿ 11 Pro ಅಷ್ಟೇ. ನಿಮಗೆ ರಿಯಲ್ಮಿ 11 Proದಲ್ಲಿ 2 ವರ್ಷನ್ ಬರುತ್ತೆ. ಇನ್ನೊಂದು ಪ್ರೋ ಮತ್ತು ಪ್ರೋ 5G ಪ್ರೋ ಪ್ಲಸ್ ಬರುತ್ತೆ. ನಿಮಗೆ ಪ್ರೋ ಪ್ಲಸ್ಸಲ್ಲಿ ಏನಂತಂದರೆ ನಿಮಗೆ 200 ಮೆಗಾಪಿಕ್ಸೆಲ್ಲು. ಇದು ನಾನು ಯೂಸ್ ಮಾಡ್ತಿರೋ ಕ್ಯಾಮ್ರಾ 100 ಮೆಗಾಪಿಕ್ಸೆಲ್ ವಿತ್ ಅಲ್ಟ್ರಾ ಸ್ಟೆಬಿಲೈಸೇಷನ್ನು. ಇನ್ನೊಂದು ಅಲ್ಟ್ರಾ ಸ್ಟೆಬಿಲೈಸೇಷನ್ ಅನ್ನೋದು ಜ್ಞಾಪಕ ಬಂತು ನನಗೆ. ಮೊಬೈಲಲ್ಲಿ ನೀವು ಅಲ್ಟ್ರಾ ಸ್ಟೆಬಿಲೈಸೇಷನ್ ಆನ್ ಮಾಡಿದ್ರು ಕೂಡ ನಿಮ್ಗೆ ಕೆಲವೊಂದ್ಸಲ ಈ ರೋಡ್ ಏನು ಕಾಣ್ತಿರುತ್ತೆ ಫುಲ್ ಬ್ಲರ್ ಆಗಿಬಿಡುತ್ತೆ. ಅದೇ ನೀವು ಅಲ್ಟ್ರಾ ಸ್ಟೆಬಿಲೈಸೇಷನ್ ಆನ್ ಮಾಡಿದ್ರು ವೇಸ್ಟು, ಆನ್ ಮಾಡಿದ್ರು ವೇಸ್ಟು, ಆಫ್ ಮಾಡಿದ್ರು ವೇಸ್ಟು. ಯಾಕಂದರೆ ಶೇಕ್ ಆಗುತ್ತೆ ತುಂಬ, ಅದೊಂದು ಡಿಸಡ್ವಾಂಟೇಜು ಮೋಟೋ ವ್ಲಾಗರ್ಸ್ಗೆ. ಅದೇ ನೀವು ಗೋಪ್ರೋ ಅಥವಾ ಯಾವುದೇ ಆ್ಯಕ್ಷನ್ ಕ್ಯಾಮ್ರಾದಲ್ಲೂ ಯಾವುದೇ ಒಂದು ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಯೂಸ್ ಮಾಡಿದ್ರು ಸ್ಟೆಬಿಲೈಸೇಷನ್ ಆನ್ ಮಾಡಿದ್ರೆ ಏನು ಅಂದರೆ ಏನೂ ಗೊತ್ತಾಗಲ್ಲ, ಅಷ್ಟು ಕ್ಲೀನಾಗಿ ರೆಕಾರ್ಡ್ ಆಗ್ತಿರುತ್ತೆ. ಅದೊಂದು ಅಡ್ವಾಂಟೇಜು ಗೋಪ್ರೋದಲ್ಲಿ. ಯಾವುದೇ ಆ್ಯಕ್ಷನ್ ಕ್ಯಾಮ್ರಾ, ಏನು ಬರೀ ಗೋಪ್ರೋ ಅಂತಲೇ ಇಲ್ಲ, ಯಾವುದೇ ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಇವಾಗೆಲ್ಲ ಫೀಚರ್ಸ್ ಕೊಟ್ಟಿದ್ದಾನೆ ಕೆಲವೊಂದು ಕ್ಯಾಮ್ರಾದಲ್ಲೆಲ್ಲ. ಸೊ ರೆಸಲ್ಯೂಷನ್ನು ಎಷ್ಟು 1080 MP ವಿತ್ 60 FPS ರೆಕಾರ್ಡು, 30 FPS ರೆಕಾರ್ಡು, 5K 4K ಎಲ್ಲ ರೆಕಾರ್ಡ್ ಮಾಡ್ಬೋದು ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ವಿತ್ ಇನ್ಕ್ಲೂಡಿಂಗ್ ಅಲ್ಟ್ರಾ ಸ್ಟೆಬಿಲೈಸೇಷನ್ನು.
ಒಂದು ಒಳ್ಳೆ ಕಂಟೆಂಟ್ ಸಿಕ್ಕಿದ್ರೆ ವ್ಲಾಗ್ ಮಾಡ್ಬೋದು. ಇವಾಗ ಯಾವ್ದು ಅಷ್ಟೊಂದು ಗಾಡಿಗಳು ಸಿಗ್ತಾ ಇಲ್ಲ. ಯಾವುದಾದ್ರೂ ಒಂದು ಒಳ್ಳೆ ಗಾಡಿ ಸಿಕ್ಕಿದ್ರೆ ಒಂದು ರಿವ್ಯೂ ಮಾಡೋಣ. ನಾನು ವೀಡಿಯೋಸು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವಾಗ ನಾವಿದ್ದೀವಿ ಮುದ್ದಿನಪಾಳ್ಯ ಸರ್ಕಲ್, ಅಲ್ಲಿ ವಾಕ್ ಮಾಡ್ತಾ ಇದ್ದೀನಿ ನಾನು ಇವಾಗ. ಸೊ ನಂಗೆ ಇವಾಗ ಸ್ವಲ್ಪ ಹೆವಿ ಫೀಲ್ ಆಗ್ತಿದೆ, ಮೊಬೈಲ್ ವಾಕ್ ಮಾಡ್ತಿದ್ದೀನಲ್ಲ ನೋಡಿ. ಮತ್ತೆ ಜಾರ್ಸು, ಇವಾಗ ಮತ್ತೆ ಮೇಲೆ ಎತ್ತಬೇಕು. ನೋಡಿ ಚೆಕ್ ಮಾಡ್ತಿರ್ಬೇಕೇನು ರೆಕಾರ್ಡ್ ಆಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಆಗ್ತಿದೆ. ಕ್ಲಾರಿಟಿ ಅದೇ ಲಾಸ್ಟ್ ಟೈಮ್ ನಾನು ಬೈಕ್ ರಿವ್ಯೂ ಮಾಡಬೇಕಾದ್ರೂ ನಾನು ಅಷ್ಟೊಂದು ನೋಡಿದೆ, ಬಟ್ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ವೀಡಿಯೋ ಲಾಸ್ಟ್ ವ್ಲಾಗು. ಯಾರ್ಯಾರು ಲಾಸ್ಟ್ ವ್ಲಾಗ್ ನೋಡಿಲ್ಲ ಅದೆಲ್ಲ ನೀವು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನೋಡ್ಬೋದು, ನಾನು F2 ರಿವ್ಯೂ ಮಾಡಿರೋದನ್ನ. ಸೊ 200+ ವ್ಯೂಸ್ ಏನೋ ಇದೆ ಯೂಟ್ಯೂಬ್ ಚಾನಲಲ್ಲಿ. ಲೈಕ್ಸ್ ತುಂಬ ಕಮ್ಮಿ ಇದೆ. ಎಷ್ಟೋ ಜನ ವೀಡಿಯೋಸ್ ನೋಡ್ತಾರೆ ಬಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ. ತುಂಬ ಜನ ವೀಡಿಯೋಸ್ ನೋಡ್ತಾರೆ. ಸೊ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟು ಎಲ್ಲ ಇದ್ದರೆ ನಾವು ಒಂದೊಳ್ಳೆ ಯೂಟ್ಯೂಬರ್ ಆಗ್ತೀವಿ, ಹಾಗೇ ಆಗ್ತೀವಿ ಫಾರ್ ಶ್ಯೂರ್. ನಿಮ್ಮದು ಸಪೋರ್ಟ್ ಇದ್ದರೆ, ನಿಮ್ಮ ಸಪೋರ್ಟ್ ಒಂದು ಬೇಕು ಅಷ್ಟೇ, ಇನ್ನೇನಿಲ್ಲ. ವ್ಲಾಗ್ಸ್ ನೋಡ್ತೀರಾ, ಹಂಗೆ ಕೆಲವೊಬ್ರು ನೋಡ್ತಾರೆ, ಇಗ್ನೋರ್ ಮಾಡ್ತಾರೆ, ಹಂಗೂ ಇರ್ತಾರೆ ಕೆಲವೊಬ್ರು. ಆಹಾ, ಜೂಪಿಟರ್ ವಿತೌಟ್ ಸೈಲೆನ್ಸರ್, ಶಬಾಷ್. ಎಸ್, ವಿಡಿಯೋ ಬಂದಿದೆ. ಆ್ಯಕ್ಷನ್ ಕ್ಯಾಮ್ರಾ ವ್ಲಾಗ್ ಮಾಡಿದ್ರೆ ಚೆನ್ನಾಗಿರುತ್ತಾ ಅಥವಾ ಮೊಬೈಲಲ್ಲಿ ವ್ಲಾಗ್ ಮಾಡಿದ್ರೆ ಚೆನ್ನಾಗಿರೋದು ಅನ್ನೋದೇ ಈ ವಿಡಿಯೋ ಮಾಡ್ತಾ ಇರೋದು ನಾನು. ನಾನೆಲ್ಲ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಎಲ್ಲ ಕ್ಯಾಮ್ರಾಸು, ಯಾವ್ದಾದ್ರು ಅಫೋರ್ಡಬಲ್ ಕ್ಯಾಮ್ರಾಸು. ರೇಟಿಂಗ್ಸು ಎಲ್ಲ ಚೆನ್ನಾಗೇ ಇದೆ, 4.5 ಎಲ್ಲ ಇದೆ. ಒಳ್ಳೆ ಕಮೆಂಟ್ಸು ಕೂಡ ಇದೆ ಎಲ್ಲ ಆ್ಯಕ್ಷನ್ ಕ್ಯಾಮ್ರಾದಲ್ಲೂ, ಅಫೋರ್ಡಬಲ್ ಕ್ಯಾಮ್ರಾದಲ್ಲಿ. ನಾನು ಯೂಸ್ ಮಾಡ್ತಿರೋ ಮೈಕ್ ಇವಾಗ ಬೋಯಾ S1 ಅಂತ ಹೇಳಿ ಅದು. ಅದರಲ್ಲಿ ನಿಮ್ಗೆ ಏನಂತಂದರೆ ಆಪ್ಷನ್ ಇರುತ್ತೆ, ನೀವು ಸೆಟ್ ಮಾಡ್ಕೊಳ್ಬೇಕು. ಕ್ಯಾಮ್ರಾದಲ್ಲಾದರೆ ಕ್ಯಾಮ್ರಾದಲ್ಲಿ ವ್ಲಾಗ್ ಮಾಡೋಕ್ಕೆ, ಅಥವಾ ಮೊಬೈಲಲ್ಲಿ ವ್ಲಾಗ್ ಮಾಡೋಕ್ಕೆ ಅಂದರೆ ಮೊಬೈಲಲ್ಲಿ ವ್ಲಾಗ್ ಮಾಡೋಕ್ಕೆ ಅಂದರೆ ಮೊಬೈಲ್ ಹಾಕೋಕ್ಕೆ. ಅದು ಒಂದು ಸ್ವಿಚ್ ಕೊಟ್ಟಿದ್ದಾನೆ, ಅದು ನಾನು ಹೆಲ್ಮೆಟ್ ಹಿಂದ್ಗಡೆ ಇದೆ. ಅದು ಆ್ಯಕ್ಚುಲಿ 2 ಆಪ್ಷನ್ನು ಕೊಟ್ಟಿದ್ದಾನೆ. ಕ್ಯಾಮ್ರಾದಲ್ಲಿ ವ್ಲಾಗ್ ಮಾಡೋಂಗಿದ್ರೆ ಕ್ಯಾಮ್ರಾದಲ್ಲಿ ವ್ಲಾಗ್ ಮಾಡ್ಬೋದು, ಮೊಬೈಲಲ್ಲಿ ವ್ಲಾಗ್ ಮಾಡೋರಿದ್ರೆ ಮೊಬೈಲಲ್ಲಿ ವ್ಲಾಗ್ ಮಾಡ್ಬೋದು. ಇದು ಬ್ಯಾಡಹಳ್ಳಿ ಪೊಲೀಸ್ ಸ್ಟೇಷನ್ ರೋಡು. ಇದು ಡೈರೆಕ್ಟ್ ಏರೋಲಿ ಕ್ರಾಸಿಗೆ ಕನೆಕ್ಟ್ ಆಗುತ್ತೆ ರೂಟ್ ಇದು. ಓ ಮಿರರ್ಸ್, ಛೆ, ಒಂಥರ ಖುಷಿ ಮೋಟೋ ವ್ಲಾಗ್ ಮಾಡೋದ್ರಲ್ಲಿ. ಕೆಲವೊಬ್ರು ಬಿಗಿನರ್ಸು ಎಷ್ಟೋ ಜನ ನಾನು ಫಸ್ಟ್ ಟೈಮ್ ವ್ಲಾಗ್ ಮಾಡಬೇಕಾದ್ರೆ ನಾನೇನು ಭಯ ಪಡಲಿಲ್ಲ. ನಾರ್ಮಲ್ಲಾಗೆ ಅಟ್ಲೀಸ್ಟ್ ನಾನು ಸ್ವಲ್ಪ ಇನ್ನೂ ಕಲಿಬೇಕು ಮೋಟೋ ವ್ಲಾಗ್ ಮಾಡೋದನ್ನು, ಬಟ್ ನೋ ಪ್ರಾಬ್ಲಮ್ಮು. ನನ್ನ ಗಾಡಿ ರಿವ್ಯೂನು ಅಷ್ಟೊಂದು ಸರಿ ಮಾಡಿರಲಿಲ್ಲ, ನಾನು ಇನ್ನೂ ಹೇಳಬೇಕಾಗುತ್ತೆ ಗಾಡಿ ಬಗ್ಗೆ. ವಿಡಿಯೋನು ಅಷ್ಟೊಂದು ಚೆನ್ನಾಗಿ ಬಂದಿರಲಿಲ್ಲ ನನ್ನ ಪ್ರಕಾರ, ಐ ಗೆಸ್. ನೋಡಿದೆ ವ್ಲಾಗ್, ನೋಡಿದೆ ವ್ಯೂಸ್ ಎಲ್ಲ ಬಂದು 200 ಶಾರ್ಟ್ಸ್ ಎಲ್ಲ. ನಾನು ಯೂಟ್ಯೂಬ್ ಶಾರ್ಟ್ಸ್ ಹಾಕ್ತಿರ್ತೀನಲ್ಲ, ಅದಕ್ಕೆಲ್ಲ 1,000 ಜನ 2,000 ಜನ ನೋಡ್ತಾರೆ. ಅದು ಹಾಗೆ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಅಲ್ವಾ, ಒಳ್ಳೆ ವ್ಯೂಸ್ ಬರುತ್ತೆ ನನ್ನ ಯೂಟ್ಯೂಬ್ಗೆ. ಒಂದು 500, ಒಂದು 300, 500, 1000. ನಾನು ಫಸ್ಟು F2 ಹಾಕ್ಬೇಕಾದ್ರೆ ಅದೇ 3,000 ವ್ಯೂಸ್ ಹೋಗ್ಬಿಟ್ಟಿತ್ತು. ಅದೇ ಒನ್ ಆಫ್ ದಿ ಹೈಯೆಸ್ಟ್ ವ್ಯೂಸ್ ಐ ಗಾಟ್ ಆನ್ ಮೈ ಯೂಟ್ಯೂಬ್ ಚಾನಲ್ ಅಂತಲೂ ಹೇಳ್ಬೋದು. ಇಲ್ಲ ಒಂದೊಂದು ಸಲ ಜಾಮ್ ಆಗಿಬಿಡುತ್ತೆ ತುಂಬ, ಎಲ್ಲ ವೀಕ್ ಡೇಸ್ ಅಲ್ವಾ. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ರೂ, ಯಾಕಂದರೆ ಎಷ್ಟೋ ಜನ ನೋಡ್ತೀರಾ. ನೋಡಿ ಟಾಟಾ ಕರ್ವ್ ಹೆಂಗಿದೆ, ಮಿನಿ ಲ್ಯಾಂಬೋರ್ಗಿನಿ ಯೂರಸ್ ಅಂತಲೂ ಹೇಳ್ಬೋದು. ಇಟ್ಸೆಲ್ಲ ಸಕ್ಕತ್ತಾಗಿದೆ ಗಾಡಿ.
ಪೆಟ್ರೋಲ್ ಇಂಜಿನ್ನು ಸಕ್ಕತ್ತಾಗಿದೆ ಮಾತ್ರ ಗಾಡಿ ನೋಡಿ. ದಿಸ್ ಇಸ್ ಕೂಪೆ, ಟಾಟಾ ಕಾರು ಕೂಪೆ ಇದೆ ಆ್ಯಕ್ಚುಲಿ. ಟೆಸ್ಟ್ ಡ್ರೈವ್ ಹೋಗ್ತಾ ಇರೋದು ಅನ್ಸುತ್ತೆ ಮೋಸ್ಟ್ಲಿ. ಇಲ್ಲ ಹೊಸ ಗಾಡಿನೇ ಇರ್ಬೋದು ನನ್ನ ಪ್ರಕಾರ. ನೋಡಿ ಬ್ಯಾಕ್ ಲುಕ್ ಇಂದ ಸೇಮ್ ಲ್ಯಾಂಬರ್ಗಿನಿ ಯುರಸ್. ನೋಡಿ ಹೆಲ್ಮೆಟ್ ಎಷ್ಟು ಶೇಕ್ ಆಗ್ತಿದೆ ಅಂದರೆ ಮೊಬೈಲ್ ಅಷ್ಟು ಭಾರ ಇದೆ. ನಿಜ, ನಾನು ಆ್ಯಕ್ಷನ್ ಕ್ಯಾಮ್ರಾ ತೊಗೊಳ್ತೀನಿ ಒಂದು ಬಜೆಟ್ ಫ್ರೆಂಡ್ಲಿ ಯಾವುದಾದ್ರೂ. ರಿವ್ಯೂಸ್ ಎಲ್ಲ ನೋಡಿದ್ದೀನಿ. ಎಲ್ಲ ಗೋಪ್ರೋದಲ್ಲಿ ಏನೇನು ಫೀಚರ್ಸ್ ಇದೆಯೋ ಆಲ್ಮೋಸ್ಟ್ ಫೀಚರ್ಸು ಒಂದು 10K ಅಂಡರ್ 10K ಕ್ಯಾಮ್ರಾಸಲ್ಲೂ ಕೂಡ ಎಲ್ಲ ಫೀಚರ್ಸು ಕೊಟ್ಟಿದ್ದಾನೆ. ಲೈಕ್ ಅಲ್ಟ್ರಾ ಸ್ಟೆಬಿಲೈಸೇಷನ್ನು ಎಲ್ಲ ಕೊಟ್ಟಿದ್ದಾನೆ. ಏನು ಗುರು ಇದು? ಹೋಯ್ತಾ ಯಪ್ಪ, ಭಯನೇ ಆಗೋಯ್ತು ನಂಗೆ ಒಂದ್ಸಲ. ಒಳ್ಳೆ ಮೈಲೇಜ್ ಇದೆ ಗಾಡಿ, ಸೂಪರ್. ಫುಲ್ ಟ್ಯಾಂಕ್ ಹಾಕ್ಸಿ ಒಂದು 20 ದಿನ 20 ದಿನ ಆಯ್ತು ಅನ್ಸುತ್ತೆ ನನ್ನ ಪ್ರಕಾರ. ಸೊ ಚೆನ್ನಾಗೇ ಇದೆ. ಒಂದು ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಒಂದು ತಿಂಗಳು 1.5 ತಿಂಗಳು ಓಡಿಸ್ಬೋದು ಈ ಗಾಡಿ. ನೋಡಿ ನನ್ನ ತಲೆ ಹೆಲ್ಮೆಟ್ ಎಷ್ಟು ಶೇಕ್ ಆಗ್ತಿದೆ ಅಂದರೆ ಅಪ್ಪ, ಅವಾಗ ಸರಿ ಮಾಡ್ಕೊತಿರ್ಬೇಕು. ಇದೆ ಇವಾಗ ಇದು ಸ್ಟೆಬಿಲೈಸೇಷನ್ ಮೋಡ್ ಆನ್ ಮಾಡಿದ್ದೀನಿ. ಸೊ ನನ್ನ ಪ್ರಕಾರ ವೀಡಿಯೋ ಹೆಂಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಒಂದೊಂದ್ಸಲ ಬ್ಲರ್ ಆಗಿಬಿಡುತ್ತೆ, ಅದೊಂದು ಪ್ರಾಬ್ಲಮ್ಮು. ಆ್ಯಕ್ಷನ್ ಕ್ಯಾಮ್ರಾದಲ್ಲಾಗಿದ್ದರೆ ಈ ಥರ ಎಲ್ಲ ಬರ್ತಾ ಇರಲಿಲ್ಲ. ಬ್ಲರ್ ಆಪ್ಷನ್ ಅನ್ನೋದು ಇಲ್ಲ, ಯಾಕಂದರೆ ಅಷ್ಟು ಕ್ಲೀನಾಗೆ ರೆಕಾರ್ಡ್ ಆಗುತ್ತೆ ಏನೇ ವೀಡಿಯೋಸ್ ಮಾಡಿದ್ರು. ಅಯ್ಯೋ ಬಂಗಾರಿ ಆನಾ ಹಸಿವಾಗ್ಬಿಟ್ಟಿದೆ ಪಾಪ ಅದಕ್ಕೆ. ಇವಾಗೆಲ್ಲ ಈ ಏರಿಯಾ ಎಷ್ಟು ಖಾಲಿ ಇತ್ತು ಅಂದರೆ ಇವಾಗೆಲ್ಲ ಡೆವಲಪ್ ಆಗಿರೋದು. ನಾವು ನಮ್ಮ ಏರಿಯಾ ಕಡೆ ಹೋಗ್ಬೇಕಾದ್ರೆ ಎಲ್ಲ ನಾವು ಫಸ್ಟು ಕಟ್ಟಿರೋದು ಮನೆ. ಅವಾಗೆಲ್ಲ ದಟ್ಟ ಕಾಡು ಗುರು, ಎಲ್ಲ ಕಾಡು ತೋಟ. ಯಪ್ಪ ಒಂದೊಂದ್ಸಲ ಓಡಾಡೋಕ್ಕೂ ಭಯ ಆಗ್ತಿತ್ತು, ಹಂಗಾಗ್ಬಿಟ್ಟಿತ್ತು ಮಾತ್ರ. ಇವಾಗ ಎಷ್ಟು ಡೆವಲಪ್ ಆಗಿದೆ ಅಂದರೆ ಈ ಏರಿಯಾ. ಡಿ ಗ್ರೂಪ್ ಸರ್ಕಲ್ಲು, ಅಂದ್ರಳ್ಳಿ, ವಿದ್ಯಾಮಾನ್ಯ ನಗರ ತುಂಬ ಚೆನ್ನಾಗಾಗ್ಬಿಟ್ಟಿದೆ, ಡೆವಲಪ್ ಆಗಿಬಿಟ್ಟಿದೆ. ಒಂದ್ಸಲ ಹಿಂಗೆ ಹೋಗ್ತಾ ಇದೆ, ನಾನು ಇದೇ ಸ್ಪೀಡಲ್ಲಿದ್ದೆ, ಮಗು ಸಡನ್ನಾಗಿ ಅಡ್ಡ ಬಂದುಬಿಡ್ತು. ನಾನು ಇಂಜಿನ್ ಬ್ರೇಕಿಂಗ್ ಯೂಸ್ ಮಾಡಿದ್ದಕ್ಕೆ ಒಳ್ಳೇದಾಯಿತು, ಇಲ್ಲಾಂತಂದರೆ ಆ ಮಗುಗೆ ಗುದ್ಬಿಡ್ತಿದ್ದೆ ನಾನು. ಒಂದು ಯಾವುದಾದ್ರೂ ಒಳ್ಳೆ ಗಾಡಿ ಸಿಕ್ಕಿದ್ರೆ ರಿವ್ಯೂ ಮಾಡೋಣ. ಯಾವುದಾದ್ರೂ ಒಂದು ಸೂಪರ್ ಬೈಕ್ಸು ರಿವ್ಯೂ ಮಾಡ್ತೀನಿ. ಸೂಪರ್ ಬೈಕ್ಸ್ ಆಗಲಿ ಅಥವಾ ಯಾವುದೇ ಗಾಡಿ ಆದ್ರೂ ರಿವ್ಯೂ ಮಾಡ್ತೀನಿ ನಾನು. ಎಕ್ಸೆಲ್ ಗಾಡಿಯಿಂದ ಹಿಡಿದು ರಿವ್ಯೂ ಮಾಡ್ತೀನಿ ಗುರು, ಯಾವುದೇ ಗಾಡಿ ಆಗಲಿ. ಎಷ್ಟೋ ದಿವಸ ಆಯಿತು ವ್ಲಾಗ್ ಮಾಡಿಲ್ಲ, ಸೊ ಒಂದು ವ್ಲಾಗ್ ಮಾಡೋಣ ಅನಿಸ್ತು. ಇಲ್ಲಿ ನೋಡಿ ಪ್ರಾವಿಡೆಂಟ್ ಅಪಾರ್ಟ್ಮೆಂಟ್. ಸೋನು ಶ್ರೀನಿವಾಸ್, ಸೋನು ಗೌಡ ಮನೆ ಇದೆ ಕಣ್ರಿ.
ಅದೇ ಮನೇಲಿರೋದು ಸೋನು. ಒಂದು ಇನ್ಸಿಡೆಂಟ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಕಾರಲ್ಲಿ ಪೆಟ್ರೋಲ್ ಹಾಕ್ಸಕ್ಕೆ ಹೋಗ್ತಾ ಇದ್ದೆ, ಹೈರೈಡರ್ ಕಾರ್ ಪೆಟ್ರೋಲ್ ಹಾಕ್ಸಕ್ಕೆ ಹೋಗ್ತಾ ಇರ್ಬೇಕಾದ್ರೆ ರೀಲ್ಸ್ ಮಾಡ್ತಾ ಇದ್ಲು ಗುರು. ನಾನು ರಿವರ್ಸ್ ಹೇಳ್ಕೊಂಡು ಬೇರೆ ರೂಟಿಂದ ಬಂದ್ಬಿಟ್ಟೆ. ದಾರಿಯಲ್ಲೂ ಬೇಡ, ರೋಡಲ್ಲೂ ಬೇಡ, ರೋಡ್ ಸೆಂಟ್ರಲ್ಲೇ ರೀಲ್ಸ್ ಮಾಡ್ತಾಯಿದ್ರು. ಉರಿತು ರಿವರ್ಸ್ ಹೇಳ್ಕೊಂಡು ಪಕ್ಕದ ರೋಡ್ ಕಡೆ ಹೊಟ್ಟೋಗ್ಬಿಟ್ಟೆ ಗುರು. ನೋಡಿ R15 V3 ದೂರದಿಂದ ಒಳ್ಳೆ ಯಾವುದೋ ಸೂಪರ್ ಬೈಕ್ ಬರ್ತಾ ಇರೋ ಥರ ಕಾಣುತ್ತೆ. ಇದು ನೆಕ್ಸ್ಟ್ 2000 ಕಿಲೋಮೀಟರ್ ಆದಮೇಲೆ ಮತ್ತೆ ಒಂದು ಸರ್ವಿಸ್ ಕೊಡಬೇಕು ಗಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾಕಂದರೆ ಇದೇ ಥರ ಗಾಡಿ ರಿವ್ಯೂಸು ವ್ಲಾಗ್ಸ್ ಎಲ್ಲ ಬರ್ತಾ ಇರುತ್ತೆ. ನುಗ್ತಾ ಇರ್ತವೆ ಬಂದು. ಈ ಸಲ ಜೂಲಿ ಇದೆಯಾ? ಇಲ್ಲ ಸದ್ಯ. ಓಕೆ, ಈ ಚಾನಲ್ಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಒತ್ತೋದು ಮಾತ್ರ ಮರಿಬೇಡಿ. ಯಾಕಂದರೆ ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ನೋಡಿ ಬಂದ ಬಾರ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಲಾಟ್ಸ್ ಆಫ್ ಲವ್. ಹ್ಯಾವ್ ಅ ನೈಸ್ ಡೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನನ್ನ ಬಯೋದಲ್ಲೇ ಇದೆ, ಸೊ ನೀವು ಚೆಕ್ ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಹ್ಯಾವ್ ಅ ನೈಸ್ ಡೇ ಗೈಸ್. ಲವ್ ಯು ಆಲ್. ಬಾಯ್.